ಸೀದಾ ಬೆಳಿಗ್ಗೆನೇ ಹೊಸಕೋಟೆಗೆ ಲೋಡ್ ಕನ್ಫರ್ಮ್ ಆಗಿದೆ. ಸರಿ ಅಂತ ಹೋಗಿ ಲೋಡ್ ಗಿಡ್ ಮಾಡಿಸ್ಕೊಂಡು ನಾಳೆ ಇವತ್ತು ಶನಿವಾರ ಅಲ್ವಾ, ನಾಳೆ ಭಾನುವಾರ ಸೀದಾ ಗಾಡಿ ಹೋಗಿ ಲೋಡಿಂಗ್ ಮಾಡಲ್ ಬಿಟ್ಬಿಟ್ಟು ಬರೋದೆ. ಅವರು ಲೋಡ್ ಮಾಡಿ ಇಕ್ಕಿರ್ತಾರೆ. ಇದು ನನ್ನ ಡೇ 14 ಬ್ಲಾಗ್. ಇದು ಇವಾಗ ಏನಂದರೆ ನಾಳೆ ಭಾನುವಾರ ಇರೋದು ಕಾರಣಕ್ಕಿಂತ ಸೀದಾ ಹೋಗಿ ಗಾಡಿ ಮಾತ್ರ ಪಾಯಿಂಟಲ್ಲಿ ಬಿಟ್ಬಿಟ್ಟು ಲೋಡ್ ಆಯ್ತು ಅಂದರೆ ಅಲ್ಲೇ ಸೈಡಿಗೆ ಬಿಟ್ಬಿಟ್ಟು ಬರೋಣ. ಇಲ್ಲಾಂದರೆ ಗಾಡಿ ಮಾತ್ರ ಬಿಟ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಬಂದರೆ ಅವ್ರು ಇದು ಮಾಡ್ತಾರೆ. ಏನೋ ಬೆಳಗ್ಗೆ ಇಲ್ಲೇನೋ ಮಾಡ್ತಾವ್ರಿ ಇವ್ರೇನೋ ರೋಡಲ್ಲಿ ಸರ್ಕಸ್ಸು ರಿಪೇರಿ ಆಗಿಬಿಟ್ಟೈತೆ ಬೆಳಗ್ಗೆನೆ. ಅದೇ ಡೀಸೆಲ್ ಖಾಲಿ ಹೆಂಗೋ ಅವ್ರದ್ದೇ ಇನ್ನೊಂದು ಗಾಡಿ ಇತ್ತು ಅಂತ ಹೇಳ್ಬಿಟ್ಟು ಡೀಸೆಲ್ ನೋಡಿ ಬುಕ್ಕಿಂಗ್ ಮಾಡಿಬಿಟ್ಟು ಹೋಗ್ತಿದ್ದಾರೆ. ಹಂಗೆ ಹೋಗೋಣ. ಇನ್ನು 5K ಸಬ್ಸ್ಕ್ರೈಬರ್ ಹೊಡಿಯೋಕ್ಕೆ ಇನ್ನೂ ಇಷ್ಟು 400 ಬೇಕು. ನೋಡಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನೀವು ಖುಷಿ, ನಾನು ಖುಷಿ, ಎಲ್ಲರೂ ಖುಷಿ. ಬರ್ರಿ ಹೋಗೋಣ ಹೊಸಕೋಟೆಗೆ. ಮುಂದೆ ಟ್ರಾಫಿಕ್ ಐತಾ ಗೊತ್ತಿಲ್ಲ, ನೋಡ್ಕೊಂಡು ಹೋಗೋಣ. ಏನಿಲ್ಲ, ಎಪ್ಪಲ್ಲ ಪಾಸ್ ಮಾಡೋಕೆ ಒಂದು ಕೋಡ್ ಹೊಡೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನೇ ಇದ್ರು ಈ ಕಡೆ ಸರ್ವಿಸ್ ರೋಡಲ್ಲಿ ಬಂದುಬಿಡ್ರಿ. ಯಾಕಂದ್ರೆ ಸರ್ವಿಸ್ ರೋಡ್ ಅಂದರೆ ಮೂವಿಂಗಲ್ಲೇ ಇರುತ್ತೆ. ಈ ಕಡೆ ಅಂದರೆ ನೋಡಿ ಫುಲ್ ಜಾಮ್, ಇಲ್ಲಿಂದ ಸ್ಟಾರ್ಟ್ ಜಾಮು. ಈ ಸರ್ವಿಸ್ ರೋಡ್ ನೋಡಿದ್ರೆ ಒಂದೊಂದು ಟೈಮಲ್ಲಿ ಜಾಮ್ ಇರುತ್ತೆ, ಆದರೆ ಜಲ್ದಿ ಮೂವ್ ಆಗಿಬಿಡುತ್ತೆ ಸರ್ವಿಸ್ ರೋಡಲ್ಲ. ನೋಡಿ ಈ ಕಡೆ ಎಲ್ಲಿಂದ ಹೋಯ್ತು ಜಾಮು, ರೀಜನ್ ಇದೆ ಜಾಮು. ಇಪ್ಪಲ್ಲ ಪಾಸ್ ಮಾಡಬೇಕಾದ್ರೆ ಸರ್ವಿಸ್ ರೋಡಲ್ಲಿ ಬರ್ರಿ. ಮೈನ್ ರೋಡಲ್ಲಿ ಬಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಅರ್ಜೆಂಟ್ ಹೋಗ್ಬೇಕಂದ್ರೆ ಸರ್ವಿಸ್ ರೋಡಲ್ಲಿ ಇಳ್ಕೊಬೇಕು. ಸರ್ವಿಸ್ ರೋಡ್ ಎಷ್ಟೇ ಟ್ರಾಫಿಕ್ ಇದ್ರೂ ಜಲ್ದಿ ಇದು ರನ್ನಿಂಗ್ ಆಗ್ತಾನೆ ಇರುತ್ತೆ, ಮೂವಿಂಗಲ್ಲೇ ಇರುತ್ತೆ. ಆದರೆ ಆ ಕಡೆ ನೋಡಿ ಇನ್ನೂ ಟ್ರಾಫಿಕ್ ಆಗಿಲ್ಲ. ನಾವು ಅಷ್ಟು 12 ಗಂಟೆ ಇದೆ ಟ್ರಾಫಿಕ್. ಫ್ರೆಂಡ್ಸ್, ಬಂದಿದ್ದೀನಿ ಪಾಯಿಂಟಿಗೆ. ಗಾಡಿ ಬಿಟ್ಟಿದ್ದೀನಿ ಪಾಯಿಂಟಲ್ಲಿ. ಗಾಡಿ ಇನ್ನೇನಿಲ್ಲ, ಅವ್ರಿಗೆ ಹೇಳ್ಬಿಟ್ಟು ನಾವು ಬಸ್ ಹತ್ತಿ ಮನೆಗೆ ಹೋಗೋದೆ. ಸೀದಾ ಅವರು ಅನ್ಲೋಡ್ ಮಾಡಿಬಿಟ್ಟು ಗಾಡಿಯಲ್ಲಿ ಬಿಟ್ಬಿಟ್ಟು ಇರ್ತಾರೆ. ಬೀಗ ಸೆಕ್ಯೂರಿಟಿಗಳಿರುತ್ತೆ, ಬಿಲ್ಲೆಲ್ಲ. ಸೀದಾ ನಾವು ಇಸ್ಕೊಂಡು ಹೋಗೋದೆ ನಾಳೆಗೆ. ಯಾಕಂದರೆ ನಾಳೆ ಭಾನುವಾರ, ಸುಮ್ಮನೆ ಹೋದರೂ ಅನ್ಲೋಡ್ ಆಗೋಲ್ಲ. ಸೇರಿ ಅಂತ ಮನೇಲಿಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ. ನಾಳೆ ಮಧ್ಯಾಹ್ನ ಬಿಡ್ತೀನಿ. ಹಂಗೆ ಭಾನುವಾರ ಮಧ್ಯಾಹ್ನ ಬಿಟ್ಟರೆ ಸೋಮವಾರ ಬೆಳಿಗ್ಗೆ ಹೋಗ್ಬಿಡ್ತೀನಿ. ಅದಕ್ಕೇ ಅವ್ರು ಯಾರು ಬಂದಿಲ್ಲ, ಅವ್ರಿಗೆ ಹೇಳ್ಬಿಟ್ಟು ನೀನು ಹೋಗೋಣ ಬರ್ರಿ. ಬಸ್ಸಲ್ಲಿ ನೋಡೋಣ ಬಸ್ ಹೆಂಗೈತೆ ಅಂತ ತೋರಿಸ್ತೀನಿ ಬರ್ರಿ ಹೋಗಿ. ಹಂಗೆ ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಬಿಲ್ಲೆಲ್ಲ ಇಸ್ಕೊಂಡು ಇಟ್ಕೋ, ಬೀಗನ ಇಸ್ಕೋ, ನಾನು ಬಂದು ನಾಳೆ ತೊಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಆಟೋ ಹತ್ತಿ ಹೋಗ್ತಾಯಿದ್ದೀನಿ. ಯಾಕಂದರೆ ಬಸ್ ಬರೋಕ್ಕೆ ಬಸ್ಸೇ ಬಂದಿಲ್ಲ, ಇಷ್ಟೊತ್ತು ವೆಯ್ಟ್ ಮಾಡ್ತಾಯಿದ್ದೆ. ಸೀದಾ ಆಟೋ ಬಂತು, ಹೊಸಕೋಟೆ ಗಂಟ ಹೋಗ್ಬಿಟ್ಟು ಸೀದಾ ಅಲ್ಲಿಂದ ಹೋಗೋಣ ಅಂತ. ಬರ್ರಿ ಹಂಗೆ ಹೋಗೋಣ, ಮುಂದೆ ನೋಡೋಣ. ನಾನು ಇದೊಂದು ಕಾರಣಕ್ಕೋಸ್ಕರನೇ ಪ್ರೈವೇಟ್ ಬಸ್ ಚೂಸ್ ಮಾಡೋದು. ಯಾಕಂದರೆ ಹಾಡು ಹಾಕಿರ್ತಾರೆ, ನನಗೆ ಹಾಡು ಹಾಕಿದ್ರೇ ಜರ್ನಿ ಚೆನ್ನಾಗಿರೋದು. ಅದೇ ಥರ ನಿಮ್ಗೆ ಹಿಂಗಂತ ಸ್ವಲ್ಪ ಕಮೆಂಟ್ ಮಾಡಿ. ಪ್ರೈವೇಟ್ ಬಸ್ ಸೀದಾ ತಿನ್ಪೇಟಲ್ಲಿ ಇಲ್ಲದೆ ಇನ್ನೊಂದು ಬಸ್ಸು ಡೈರೆಕ್ಟ್ ಬಸ್ ಮಧ್ಯಗೆರೆಗೆ ಟಿಕೆಟ್ ಇಸ್ಕೊಂಡಿದ್ದೀನಿ. ಬಸ್ಸೇ ಫುಲ್ ಖಾಲಿ ಆಗಿಬಿಟ್ಟೈತೆ. ಸಾಯಂಕಾಲದ ಬಂದರೆ ಬೇಜಾನ್ ರಶ್ ಈ ಬಸ್ಸಲ್ಲ. ಇವಾಗೇನೋ ಖಾಲಿ ಐತೆ. ಹೋಗ್ತಾಯಿದ್ದೀನಿ ಮನೆಗೆ. ಇನ್ನೇನು ನಾಳೆ ಸಿಗ್ತೀನಿ. ಬೈ ಫ್ರೆಂಡ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅದೇ ಶೇರ್ ಮಾಡಿ.